ಸಾಮಾನ್ಯವಾಗಿ ಎಲ್ಲರ ಅಡಿಗೆ ಮನೆಗಳ ಮೂಲೆ ಒಂದರಲ್ಲಿ ದಿನನಿತ್ಯ ಕಂಡು ಬರುವ ಒಂದು ಸಾಮಾನು ಅಂದ್ರೆ ಬೆಳ್ಳುಳ್ಳಿ. ಕೆಲವರಿಗೆ ಇದು ತುಂಬಾ ಇಷ್ಟ, ಆದ್ರೆ ಇನ್ನು ಕೆಲವರು ಬೆಳ್ಳುಳ್ಳಿಯ ವಾಸನೆಯಿಂದಾಗಿ ಅದನ್ನ ಇಷ್ಟಪಡಲ್ಲ. ಕೆಲವರು ಇದನ್ನ ರುಚಿಗೆ ಬಳಸ್ತಾರೆ, ಮತ್ತಿನ್ನು ಕೆಲವರು ಇದನ್ನ ಆರೋಗ್ಯಕ್ಕೆ. ಬೆಳ್ಳುಳ್ಳಿ ಸೇವನೆಯಿಂದ ನಿಮ್ಗೆ ಸಿಗಬಹುದಾದ ಆರೋಗ್ಯ ಲಾಭಗಳು ಯಾವ್ಯಾವು ಅಂತ ನೋಡೋಣ. ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಬೆಳ್ಳುಳ್ಳಿ ಬಹಳ ಒಳ್ಳೆಯದು. ಬೆಳ್ಳುಳ್ಳಿ LDL ಅಂದ್ರೆ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಕಮ್ಮಿ ಮಾಡುತ್ತೆ, ಮತ್ತೆ HDL ಅಂದ್ರೆ ಒಳ್ಳೆ ಕೊಲೆಸ್ಟ್ರಾಲ್ ಅನ್ನ ಹೆಚ್ಚು ಮಾಡುತ್ತೆ ಅನ್ನೋದು ಸಾಬೀತಾಗಿದೆ. ನೀವು ಬೆಳ್ಳುಳ್ಳಿಯನ್ನ ಜಜ್ಜಿ ಸೇವಿಸಿದ್ರೆ ಇದರಲ್ಲಿರೋ ಅಂಶಗಳು ಕ್ಯಾನ್ಸರ್ ಸೆಲ್ಗಳ ಬೆಳವಣಿಗೆಯನ್ನ ತಡೆಯಲು ಸಹಾಯ ಮಾಡುತ್ತೆ. ಬೆಳ್ಳುಳ್ಳಿಯಲ್ಲಿರೋ ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಫಂಗಲ್ ಮತ್ತು ಆಂಟಿ ವೈರಲ್ ಅಂಶಗಳು ಶೀತದ ವಿರುದ್ಧ ಹೋರಾಡುತ್ತೆ, ಅಲ್ಲದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಗರ್ಭಿಣಿ ಮಹಿಳೆಯರು ಬೆಳ್ಳುಳ್ಳಿಯನ್ನ ಸೇವಿಸಿದ್ರೆ ತುಂಬಾ ಒಳ್ಳೆಯದು, ಯಾಕಂದ್ರೆ ಇದು ಗರ್ಭಿಣಿಯರಲ್ಲಿ ಇನ್ಫೆಕ್ಷನ್ಸ್ ಅನ್ನ ತಡೆಯೋದಕ್ಕೆ ಸಹಾಯ ಮಾಡುತ್ತೆ, ಜೊತೆಗೆ ಮಗುವಿನ ತೂಕ ಹೆಚ್ಚು ಮಾಡಲು ಕೂಡ ಸಹಾಯ ಮಾಡುತ್ತೆ. ಆದ್ರೆ ಗಮನ ವಹಿಸಬೇಕಾದ ಒಂದು ಅಂಶ ಅಂದ್ರೆ ಗರ್ಭಿಣಿಯರು ಬೆಳ್ಳುಳ್ಳಿಯನ್ನ ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಬಾರದು, ಯಾಕಂದ್ರೆ ಹೆಚ್ಚಾಗಿ ಸೇವಿಸೋದ್ರಿಂದ ಬ್ಲಡ್ ಥಿನ್ನಿಂಗ್ ಆಗಿ ಅತೀವ ರಕ್ತಸ್ರಾವ ಆಗೋ ಸಾಧ್ಯತೆ ಇರುತ್ತೆ. ಗ್ಯಾಸ್ಟ್ರೈಟಿಸ್ ಹೆಚ್ಚಿದ್ದವರು ಬೆಳ್ಳುಳ್ಳಿಯನ್ನ ಮೊಸರಿನೊಟ್ಟಿಗೆ ಜಜ್ಜಿ ತಿಂದ್ರೆ ಬಹಳ ಕಮ್ಮಿ ಸಮಯದಲ್ಲಿ ಗ್ಯಾಸ್ ಹೊರ ಹೋಗುತ್ತೆ, ಹೊಟ್ಟೆ ಮತ್ತು ಎದೆ ನೋವಿನ ನಿವಾರಣೆ ಆಗುತ್ತೆ. ನಿಮ್ಗೆ ಬೆಳ್ಳುಳ್ಳಿ ಸಂಬಂಧಿತ ಈ ಟಿಪ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮನೆ ಡಾಕ್ಟರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.